ಪ್ರೈಸ್ ದ ಲಾರ್ಡ್. ನಮಗೆ ಆರೋಗ್ಯದಾಯಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆ ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಲೂಕನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಿಂದ 19ನೇ ವಾಕ್ಯದವರೆಗೆ. ಲೂಕ್ ಚಾಪ್ಟರ್ 17:11-19. ಯೇಸು ಯೆರೂಸಲೇಮಿಗೆ ಹೋಗುತ್ತಿರುವಾಗ ಸಮರ್ಯ ಮತ್ತು ಗಲಿಲಾಯಗಳ ಮಧ್ಯದಲ್ಲಿ ಹಾದು ಹೋದನು. ಆತನು ಒಂದು ಹಳ್ಳಿಯನ್ನು ಪ್ರವೇಶಿಸಿದಾಗ 10 ಮಂದಿ ಕುಷ್ಠರೋಗವುಳ್ಳ ಗಂಡಸರು ದೂರದಲ್ಲಿ ನಿಂತು ಆತನನ್ನು ಸಂಧಿಸಿದರು. ಅವರು ತಮ್ಮ ಧ್ವನಿ ಎತ್ತಿ, ಯೇಸುವೆ, ಒಡೆಯನೇ, ನಮ್ಮ ಮೇಲೆ ಕರುಣೆ ಇಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ ಅವರಿಗೆ, ಹೋಗಿ ಯಾಜಕರಿಗೆ ನಿಮ್ಮನ್ನು ತೋರಿಸಿಕೊಳ್ಳಿರಿ ಎಂದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರಲ್ಲಿ ಒಬ್ಬನು ತಾನು ಸ್ವಸ್ಥವಾದದ್ದನ್ನು ನೋಡಿ ಹಿಂದಿರುಗಿ ಬಂದು ಮಹಾಶಬ್ದದಿಂದ ದೇವರನ್ನು ಮಹಿಮೆಪಡಿಸುತ್ತಾ ಯೇಸುವಿನ ಪಾದಕ್ಕೆ ಅಡ್ಡಬಿದ್ದು ಆತನಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಿದನು. ಅವನು ಸಮರ್ಯಾದವನಾಗಿದ್ದನು. ಯೇಸು ಅವನಿಗೆ, 10 ಮಂದಿ ಶುದ್ಧರಾಗಲಿಲ್ಲವೇ? ಆ 9 ಮಂದಿ ಎಲ್ಲಿ? ದೇವರನ್ನು ಮಹಿಮೆಪಡಿಸುವುದಕ್ಕೆ ಹಿಂದಿರುಗಿ ಬರುವುದರಲ್ಲಿ ಈ 10ನೇ ಹೊರತು ಯಾರೂ ಕಾಣಿಸಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಪಡಿಸಿದೆ ಎಂದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗಿ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳೇ, 10 ಮಂದಿ ರೋಗದ ಪುರುಷರು ಯೇಸುವನ್ನು ಸಂಧಿಸಿದಂತಹ ಸನ್ನಿವೇಶ ಒಂದು ಹಳ್ಳಿನಲ್ಲಿ ಅಂತ ಹೇಳಿದೆ. ದೇವರಿಗೆ ಸ್ತೋತ್ರ. ಖಚಿತವಾಗಿ ನಮಗೆ ಇಂಥದೇ ಹಳ್ಳಿ ಅಂತ ಇಲ್ಲಿ ಹೇಳಿಲ್ಲ. ಸೊ ಯೇಸು ಯೆರೂಸಲೇಮಿಗೆ ಹೋಗುವಾಗ ಮಾರ್ಗದಲ್ಲಿ ಸಮರ್ಯ ಮತ್ತು ಗಲಿಲಾಯವನ್ನು ಹಾದು ಹೋಗಬೇಕಾದ್ರೆ ಅಲ್ಲಿ ಒಂದು ಹಳ್ಳಿಯನ್ನು ಪ್ರವೇಶಿಸಿದಾಗ ಹಳ್ಳಿಯ ಹೊರಗೆ 10 ಮಂದಿ ಕುಷ್ಠರೋಗವುಳ್ಳ ಗಂಡಸರು ಇರ್ತಾರೆ. ಅವರು ದೂರದಲ್ಲಿ ಯೇಸುವನ್ನು ನೋಡಿ ಯೇಸುವನ್ನು ಕೂಗ್ತಾ ಇದ್ದಾರೆ, ಯೇಸುವೆ, ಒಡೆಯನ್ನೇ, ನಮ್ಮ ಮೇಲೆ ಕರುಣೆ ಇಡು ಎಂದು. ದೇವರಿಗೆ ಸ್ತೋತ್ರ. ಆದರೆ ಯೇಸು ಕ್ರಿಸ್ತರು ಏನು ಹೇಳ್ತಾರೆ, ನಿನ್ನ ಗುಣವೊಂದು, ಸ್ವಸ್ಥನಾಗು ಅಂತ ಏನು ಹೇಳಲಿಲ್ಲ. ಅವರು ಹೇಳ್ತಾ ಇದ್ದಾರೆ, ಹೋಗಿ ಯಾಜಕರಿಗೆ ನಿಮ್ಮನ್ನು ತೋರಿಸ್ಕೊಳ್ರಿ. ದೇವರಿಗೆ ಸ್ತೋತ್ರ. ಹಾಗೆ ಹೇಳಿದ ತಕ್ಷಣ ಅವರು ಹೋಗ್ತಿದ್ದಾಗಲೇ ಶುದ್ಧರಾದರು ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಯಾಜಕರ ಪಾತ್ರ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಜಕರು ಯಾರು? ದೇವರ ಸನ್ನಿಧಿ ಸೇವೆ ಮಾಡ್ತಕ್ಕಂಥವ್ರು. ಆ ಯಾಜಕರು ದೇವರ ಸನ್ನಿಧಿ ಸೇವೆ ಮಾಡ್ತಕ್ಕಂಥವ್ರಿಗೆ ಏನು ಅಧಿಕಾರ ಇತ್ತು ಅಂದರೆ, ಅವರು ಅದ್ಭುತ ಸೂಚಕ ಕಾರ್ಯಗಳನ್ನೇನೂ ಆಗ ಮಾಡ್ತಿರಲಿಲ್ಲ. ಅಷ್ಟು ಮಾಡೋ ಅಧಿಕಾರನ ದೇವರು ಅವ್ರಿಗೆ ಕೊಟ್ಟೇ ಇರಲಿಲ್ಲ. ದೇವರಿಗೆ ಸ್ತೋತ್ರ. ಆದರೆ ದೇವರ ಸನ್ನಿಧಿ ಸೇವೆ ಮಾಡೋರಾಗಿದ್ದರು. ಬಟ್ ರೋಗ ಅಂತ ಬಂದಾಗ ಬಹಳ ಪ್ರಮುಖವಾಗಿ ಚರ್ಮ ರೋಗ ಅಂತ ಬಂದಂಥ ಸನ್ನಿವೇಶದಲ್ಲಿ ನಾವು ಯಾಜಕಗಳ ಪುಸ್ತಕ ನೋಡಿದ್ರೆ ಮನುಷ್ಯರಿಗೆ ಬರ್ತಕ್ಕಂಥ ಎಲ್ಲ ಥರದ ರೋಗಗಳನ್ನ ಅಲ್ಲಿ ನಾವು ನೋಡ್ತೀವಿ. ದೇವರು ಯಾವ್ಯಾವ ರೋಗಕ್ಕೆ ಯಾವ ರೀತಿಯಲ್ಲಿ ಪ್ರಾಯಶ್ಚಿತ ಉಂಟು ಅನ್ನೋದನ್ನ ಅಲ್ಲಿ ನಾವು ಅಲ್ಲಿ ಮೋಶೆಯ ಮೂಲಕವಾಗಿ ಧರ್ಮಶಾಸ್ತ್ರದಲ್ಲಿ ಬರೆಸಿಟ್ಟಿದ್ದಾರೆ. ಅಲ್ಲಿ ಯಾಜಕರ ಪಾಲು ಏನು ಅಂತಂದರೆ, ಯಾಜಕರು ಅದನ್ನು ನೋಡಿ, ರೋಗ ಎಷ್ಟೇ ಇರಲಿ, ಬಟ್ ಅವರು ಅದನ್ನು ನೋಡಿ ನೀನು ಶುದ್ಧನಾಗಿದ್ದೀಯಾ, ನೀನು ಗುಣ ಹೊಂದಿದ್ದೀಯಾ ಅಂತ ಹೇಳಲೇಬೇಕಾಗಿತ್ತು. ಅದನ್ನು ವಾಕ್ಯಗಳು ನಮಗೆ ತಿಳಿಸುತ್ತೆ. ದೇವರಿಗೆ ಸ್ತೋತ್ರ. ಸೊ ಅವ್ರಿಗೆ ಹೇಳಲೇಬೇಕಾಗಿತ್ತು, ನೀನು ಶುದ್ಧ ಆಗಿಲ್ಲ, ಗುಣ ಹೊಂದಿಲ್ಲ ಅಂತ ಅವ್ರು ಹೇಳಂಗೆ ಇರಲಿಲ್ಲ. ಗಾಯ ಯಾವ ಪ್ರಮಾಣದಲ್ಲಿದೆ ಅಂತ ಪರೀಕ್ಷೆ ಮಾಡಿ ಯಾವ ಪ್ರಮಾಣದಲ್ಲಿ ಗಾಯ ಇದ್ದರೂ ಸಹ ಅವರು ಅದನ್ನು ಹೇಳಲೇಬೇಕಾಗಿತ್ತು. ದೇವರಿಗೆ ಸ್ತೋತ್ರ. ಶುದ್ಧರಾಗ್ತಿರಂದರೆ ಶುದ್ಧರಾಗ್ತಿದ್ರು. ಆದರೆ ಇಲ್ಲಿ ಹೊಸ ಯೇಸು ಕ್ರಿಸ್ತರು ಬಂದಂಥ ಸನ್ನಿವೇಶದಲ್ಲಿ ನಮ್ಗೆ ಅವ್ರು ಯಾರು ಹೇಳ್ಬೇಕಾಗಿಲ್ಲ, ಯೇಸು ಕ್ರಿಸ್ತರು. ಯೇಸು ಅವರು ನೋಡಿ ಹೇಳ್ತಾ ಇದ್ರು, ನಾವು ತೋರಿಸ್ದಾಗ ಮಾತ್ರ. ಯೇಸುವಿಗೆ ನಾವು ತೋರಿಸ್ಬೇಕಾಗಿಲ್ಲ. ನಾವು ನಮ್ಮ ಪರಿಸ್ಥಿತಿಗಳನ್ನ ಅವ್ರು ಕಂಡಿದ್ದಾರೆ, ನಾವು ಕೇಳಿದ್ರೆ ಸಾಕು. ದೇವರಿಗೆ ಸ್ತೋತ್ರ. ಇಲ್ಲಿ 10 ಮಂದಿ ಕುಷ್ಠರೋಗಿಗಳು, ಅವರು ಸಹ ಯೇಸು ಅರ್ತಿದ್ರು, ಇವರೇ ಆಗಿದ್ದಾರೆ ಅಂತ ಅರ್ತಿದ್ರು. ಬಟ್ ಅವ್ರು ಕೇಳಿದ್ರು. ಪ್ರೀತಿದೇವ್ರ ಮಕ್ಕಳೇ, ಆದರೆ ಯೇಸುವನ್ನು ನಾವು ಹುಡುಕೊಂಡು ಹೋಗಬೇಕಾಗಿಲ್ಲ. ಅವರು ನಮ್ಮ ಸಂಗಡನೇ ಇದ್ದಾರೆ, ನಮ್ಮಲ್ಲೇ ಇದ್ದಾರೆ. ಕೇಳಬೇಕಲ್ವಾ? ದೇವರಿಗೆ ಸ್ತೋತ್ರ. ನಾವು ಕೇಳಿದೆ ಹೊಂದ್ಕೊಳ್ತಕ್ಕಂಥದ್ದು ನಿಜವಾಗ್ಲೂ ಹೊಂದ್ಕೋತೀವಿ. ಬಟ್ ಅದಕ್ಕೆ ಕೇಳೋದೇ ದೇವರಿಗೆ ಹೆಚ್ಚು ಪ್ರೀತಿ. ನಾವು ಕೇಳ್ತೀವಲ್ಲ, ಅದೇ ಅವರಿಗೆ ಹೆಚ್ಚು ಪ್ರೀತಿ. ಯಾವಾಗಲೂ ತಂದೆಯನ್ನು ಮಕ್ಕಳು ಕೇಳಿದಾಗ ತಂದೆಗೆ ಎಷ್ಟು ಪ್ರೀತಿ ಆಗುತ್ತೆ. ಏನಾದರೂ ಅಷ್ಟೇ, ಸಾಮಾನ್ಯವಾಗಿ ಒಬ್ಬ ತಂದೆ ತನ್ನ ಕೈಲಿ ಕೊಡ್ಸೋಕ್ಕಾಗಂಥದ್ದನ್ನೇ ಅವ್ರ ಮಕ್ಕಳು ಕೇಳಿದಾಗ ಅವ್ರಿಗೆ ಎಷ್ಟೋ ಆಸೆ, ಸಂತೋಷ ಆಗುತ್ತೆ. ನಮ್ಮ ಮಕ್ಕಳು ಇದನ್ನು ಕೇಳಿದ್ರು ಅಂತ. ದೇವರಿಗೆ, ಯೇಸುವಿಗೆ ತಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸಿ ತನ್ನ ಮಕ್ಕಳ ಮಾಡ್ಕೊಂಡಿದ್ದಾರಲ್ಲ, ಅವ್ರಿಗೆಷ್ಟು ಪ್ರೀತಿ ಆಗುತ್ತೆ ನಾವು ಕೇಳೋದು. ಪ್ರೀತಿದೇವ್ರ ಮಕ್ಕಳೇ,
ಒಬ್ಬ ತಂದೆಗೆ ಮಕ್ಕಳ ಅವಶ್ಯಕತೆ ಗೊತ್ತಿದ್ರೂ ಸಹ ಅವ್ರು ಕೇಳಿದಾಗ ಎಷ್ಟು ಪ್ರೀತಿ ಆಗುತ್ತೆ. ಆದರೆ ಇಲ್ಲಿ ನಮ್ಮನ್ನು ತನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧೀಕರಿಸಿ ನಮ್ಮನ್ನು ನೀತಿವಂತರನ್ನ ಮಾಡಿರ್ತಕ್ಕಂತಹ ಯೇಸು ಕ್ರಿಸ್ತರಿಗೆ ಅವರು ನಮ್ಮ ಪರಿಸ್ಥಿತಿ ಗೊತ್ತಿದ್ರೂ ಸಹ ನಮ್ಮನ್ನು ನೋಡಿದರೂ ಸಹ ನಾವು ಕೇಳಿದವ್ರಿಗೆ ಎಷ್ಟು ಇಷ್ಟ ಗೊತ್ತಾ? ಬಹಳ ಆಸೆ. ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ 10 ಮಂದಿ ಕುಷ್ಠರೋಗಿಗಳು ಕೇಳಿದ ಪ್ರಕಾರವಾಗಿ ಯೇಸು ಕ್ರಿಸ್ತರೇ ಇನ್ನೊಂದು ವಿಷಯದಲ್ಲಿ ಏನು ಹೇಳ್ತಾರೆ ಗೊತ್ತಾ? ನಮಗೆ ನಂಬಿಕೆ ಇರಬೇಕು. ಏಕೆಂದರೆ ನಮ್ಮನ್ನು ಯೇಸುವಿಗೆ ಅಸಾಧ್ಯವಾದ್ದು ಯಾವುದಾದ್ರು ಇದೆಯಾ? ಖಂಡಿತ ಯಾವುದೂ ಇಲ್ಲ. ಬಟ್ ನೀವು ಯಾವುದೋ ಒಂದು ಸನ್ನಿವೇಶ ನೋಡಿ ಭಯಪಡ್ತಿರ್ಬೋದು, ಚಿಂತೆಯಲ್ಲಿರ್ಬೋದು. ಸೊ ಈ ಪರಿಸ್ಥಿತಿಯಿಂದ ನನಗೆ ಬಿಡುಗಡೆ ಉಂಟಾ? ಈ ರೋಗ ನನಗೆ ವಾಸಿ ಆಗುತ್ತಾ? ಇದರಿಂದ ನಾನು ಗುಣ ಹೊಂದ್ತೀನಾ? ಸಾಧ್ಯನಾ ಅಂತ ನೀವು ಚಿಂತೆ ಮಾಡಿದರೆ ಖಂಡಿತವಾಗ್ಲೂ ಅದು ತುಂಬ ತಪ್ಪು. ಅದು ನೀವು ಅಪಾಯದಲ್ಲಿದ್ದೀರಾ. ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಯೇಸುವಿಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ. ಯಾವುದೇ ರೋಗ ಆಗಲಿ, ಯಾವುದೇ ಪರಿಸ್ಥಿತಿ ಇರಲಿ, ಯಾವುದೇ ಸನ್ನಿವೇಶ ಇರಲಿ, ಯೇಸು ಕ್ರಿಸ್ತರಿಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ. ದುಡ್ಡಿನ ಬಗ್ಗೆ ಚಿಂತೆ ಮಾಡ್ತಾಯಿದ್ದೀರಾ? ಕಾಯಿಲೆ ಹಿಂಗಾಗ್ತಿದೆ, ಯಾವ ಡಾಕ್ಟ್ರು ತೋರಿಸ್ಬೇಕು ಅಂತ ಚಿಂತೆ ಮಾಡ್ತಾಯಿದ್ದೀರಾ? ನಾನು ನೋಡ್ಕೊಳ್ಳೋರು ಯಾರೂ ಇಲ್ಲ, ನನಗೆ ಸಹಾಯ ಮಾಡೋರು ಯಾರೂ ಇಲ್ಲ, ಅಥವಾ ನಾನು ಹೇಗೆ ಹೇಳ್ಕೊಳ್ಳೋದು ಅಂತ ಚಿಂತೆ ಮಾಡ್ತೀರಾ? ನೀವು ಚಿಂತೆ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಖಚಿತವಾಗಿ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೀವು ಕೇಳದೇ ಇರೋದ್ರಿಂದ ನೀವು ಸ್ವಸ್ಥತೆಯನ್ನು ಹೊಂದ್ಕೊಂಡಿಲ್ಲ ಅಷ್ಟೇ. ನೀವು ಕೇಳದೇ ಇರೋದ್ರಿಂದ ದೇವರಿಂದ ಸಹಾಯವನ್ನು ಹೊಂದ್ಕೊಂಡಿಲ್ಲ ಅಷ್ಟೇ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ಕೇಳೋದಕ್ಕೆ ಇರೋದು ಅವ್ರು ನಮ್ಗೆ ಸಹಾಯ ಮಾಡೋದಕ್ಕೆ ಇರೋದು. ನಾವು ಕೇಳೋದಕ್ಕೆ ಇರೋದು ಅವ್ರು ನಮ್ಮನ್ನು ಗುಣಪಡಿಸೋದಕ್ಕೆ ಇರೋದು. ನಾವು ಕೇಳೋದಕ್ಕೆ ಇರೋದು ಅವ್ರು ನಮ್ಮನ್ನು ಆಶೀರ್ವದಿಸೋದಕ್ಕೆ ಇರೋದು. ಅದು ಸಹ ದೇವರಿಗೆ ಇಷ್ಟನೇ. ನೀವು ನಂಬಿಕೆಯಿಂದ ಕೇಳ್ರಿ. 10 ಮಂದಿ ಕುಷ್ಠರೋಗಿಗಳು ಹೇಗೆ ನಂಬಿಕೆಯಿಂದ ಕೇಳಿದ್ರು? ಪ್ರೀತಿ ದೇವ್ರ ಮಕ್ಕಳು, ಇವತ್ತು ನಂಬಿಕೆಯಿಂದ ನೀವು ಯಾವುದೇ ಪರಿಸ್ಥಿತಿಲಿದ್ದರೂ ಸರಿ, ಯಾವುದೇ ಸನ್ನಿವೇಶ ಇದ್ದರೂ ಸರಿ, ಯಾವುದೇ ಕೊರತೆಯಲ್ಲಿದ್ದರೂ ಸರಿ, ಯಾವುದೇ ಭಯದಲ್ಲಿದ್ದರೂ ಸರಿ, ಯಾವ ಚಿಂತೆಯಲ್ಲಿದ್ದರೂ ಸರಿ, ನಿಮ್ಮ ಸಮಾಧಾನ ಎಷ್ಟೇ ಬಾಧಿಸಲ್ಪಟ್ಟಿದ್ರೂ ಸರಿ, ಇವತ್ತು ಈ ಸನ್ನಿವೇಶದಲ್ಲಿ, ಈ ಕ್ಷಣದಲ್ಲಿ ನೀವು ಕೇಳ್ರಿ. ಖಚಿತವಾಗಿ ನೀವು ಯೇಸು ಕ್ರಿಸ್ತರಿಂದ ನೀವು ಸ್ವಸ್ಥತೆಯನ್ನು ಹೊಂದ್ಕೋತೀರಾ. ಖಚಿತವಾಗಿ ನೀವು ಸಹಾಯವನ್ನು ಹೊಂದ್ಕೋತೀರಾ. ಖಚಿತವಾಗಿ ನಿಮ್ಮ ಬಾಧಿಸಲ್ಪಟ್ಟಿರ್ತಕ್ಕಂಥ ಸಮಾಧಾನ ನಿಮಗೆ ತಿರುಗಿ ಕೊಡಲ್ಪಡುತ್ತೆ. ಖಚಿತವಾಗಿ ನೀವು ಶುದ್ಧರಾಗ್ತೀರಾ. ಖಚಿತವಾಗಿ ನೀವು ಏನು ಕಳ್ಕೊಳ್ತೀರ ಅಂದರೆ ತಿರ್ಗಿ ಹೊಂದ್ಕೋತೀರಾ. ಆಮೇಲೆ ನೀವು ಪ್ರಾರ್ಥಿಸಿಕೊಳ್ಳ್ರಿ. ನಾವು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. 10 ಮಂದಿ ಕುಷ್ಠರೋಗಗಳಂಥ ಪುರುಷರು ದೂರದಿಂದಲೇ ಯೇಸುವೆ ಒಡೆಯರೇ ನಮ್ಮ ಮೇಲೆ ಕರುಣೆ ಇಡು ಅಂತ ಕೇಳಿದಾಗ ನೀವು ತಕ್ಷಣವೇ ಹೇಳಿದ್ರಿ, ಹೋಗಿ ಯಾಜಕರಿಗೆ ನಿಮ್ಮನ್ನು ತೋರಿಸ್ಕೊಳ್ಳಿ ಅಂತ. ಅದು ತಕ್ಷಣವೇ ಶುದ್ಧವಾಯಿತು ಅಂತ ವಾಕ್ಯದಲ್ಲಿ ಹೇಳ್ತಿದ್ದೇನೆ. ದೇವರಿಗೆ ಸ್ತೋತ್ರಪ್ಪ ಕರ್ತನೆ. ಆದರೆ ಆ ಜನರಲ್ಲಿ 10 ಮಂದಿನಲ್ಲಿ ಒಬ್ಬನೇ ಹಿಂದಿರುಗಿ ಬಂದು ನಿಮ್ಮನ್ನು ಸ್ತುತಿಸ್ತಾ, ಕರ್ತನೆ ಏಸಪ್ಪ, ನಾವು ಹಾಗಾಗಲ್ಲ. ನಾವು ಪ್ರತಿಯೊಬ್ಬರು ಸಹ ನಿಮ್ಮನ್ನು ಸ್ತುತಿಸ್ತೀವಿ, ನಿಮ್ಮನ್ನು ಮಹಿಮೆಪಡಿಸ್ತೀವಿ, ನಿಮ್ಮನ್ನು ಘನಪಡಿಸ್ತೀವಿ, ನಿಮ್ಮನ್ನು ಕೊಂಡಾಡ್ತೀವಿ, ನಿಮಗೆ ಮಾತ್ರ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೀವಿ. ಆಮೇಲೆ ಹೇಗೆ 10 ಮಂದಿ ಕುಷ್ಠರೋಗಿಗಳಲ್ಲಿ ಒಬ್ಬನ ಹಿಂದಿರುಗಿ ಬಂದಾಗ ನಿನ್ನ ನಂಬಿಕೆಯನ್ನು ಶುದ್ಧಪಡಿಸ್ತು. ನಿನಗೆ ಒಂದು ನಂಬಿಕೆ ಆಯಿತು, ನನ್ನಿಂದ ಇದು ಸಾಧ್ಯ, ನನ್ನ ಯೇಸುವಿನಿಂದ ಸಾಧ್ಯ, ಈ ರೋಗದಿಂದ ನನಗೆ ಗುಣಪಡಿಸಲಿಕ್ಕೆ ಸಾಧ್ಯ ಅನ್ನೋ ನಂಬಿಕೆ ನಿನಗಿತ್ತು. ಹಾಗಾಗಿ ಅದು ಶುದ್ಧವಾಗಿದೆಯಾ ನೀನು ಅಂತ ನೀವು ಹೇಳಿದ್ದೀರಾ. ನಮಗೆ ನಂಬಿಕೆ ಉಂಟು, ನಿಮಗೆ ಅಸಾಧ್ಯವಾದ ಯಾವುದಿಲ್ಲ ಅಂತ. ನಮಗೆ ಖಚಿತವಾಗಿ ಭರವಸೆ ಉಂಟು, ನಿಮ್ಮಿಂದ ಅಸಾಧ್ಯವಾದ ಯಾವುದೂ ಇಲ್ಲ ಅಂತ. ಏಸಪ್ಪ, ನಿನ್ನ ಜನರು ಈ ಸಮಯದಲ್ಲಿ ಏನೆಲ್ಲ ಕೇಳ್ಕೊತಾ ಇದ್ದಾರೆ, ಯಾವ ಸನ್ನಿವೇಶದಲ್ಲಿದ್ದಾರೆ, ಅವ್ರು ಕೇಳ್ತಕ್ಕಂಥ ಪ್ರತಿಯೊಬ್ಬರು ಸಹ ನಿಮ್ಮಿಂದ ಅದನ್ನು ಹೊಂದ್ಕೋತಾರೆ. ಹಾಗಾಗಿ ಖಚಿತವಾಗಿ ಏಸಪ್ಪ, ನಿನ್ನ ಜನ ಕೇಳ್ತಕ್ಕಂಥದ್ದನ್ನ ನೀವು ಇವತ್ತು ದಯಪಾಲಿಸ್ತೀರ. ಅವ್ರ ಸ್ವಸ್ಥತೆಯನ್ನು ಕೇಳ್ಕೊತಾ ಇದ್ದೀರಾ, ಕೊಡಿ. ಅವರು ಆರೋಗ್ಯವನ್ನು ಕೇಳ್ಕೊತಾ ಇದ್ದಾರಾ, ಕೊಡಿ. ಅವ್ರ ಸಮಾಧಾನ ಬಾಧಿಸಲ್ಪಟ್ಟಿದೆಯಾ, ನೀವು ಸಮಾಧಾನವನ್ನು ಕೊಡಿ. ಅವ್ರ ಆಶೀರ್ವಾದವನ್ನು ಕೇಳ್ಕೊತಾ ಇದ್ದಾರಾ, ನೀವು ಆಶೀರ್ವಾದವನ್ನು ಕೊಡಿ. ಕೇಳ್ತಕ್ಕಂಥ ಪ್ರತಿಯೊಬ್ಬರು ಸಹ ನೀವು ಹೊಂದ್ಕೋತೀರಾ ಅಂತ ನೀವು ಹೇಳಿದ್ದೀರಲ್ಲ. ಆಮೇಲೆ ಹಾಗಾಗಿ ನಿನ್ನ ಜನ ಯಾವ ಸನ್ನಿವೇಶದಲ್ಲಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಏನನ್ನ ಕೇಳ್ಕೊತಾ ಇದ್ದಾರೆ, ಅದನ್ನು ಇವತ್ತು ನೀವು ಅವ್ರಿಗೆ ದಯಪಾಲಿಸಿ. ಆಮೇಲೆ ನಿಮಗೆ ಮಹಿಮೆ ಆಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇಲೆ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇಲೆ ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇಲೆ ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಹೊಂದ್ಕೊಳ್ಳಿ. ಆಮೇಲೆ ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಕೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.